ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪತ್ರಿಕಾ ಪ್ರಕಟಣೆ ಮೂಲಕ ಕೇಸರಿ ಪಡೆಗೆ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ದಿವಾಳಿಯಾಗಿರೋದು ನಿಮ್ಮ ಬುದ್ಧಿಯೇ ಹೊರತು ನಮ್ಮ ರಾಜ್ಯವಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಪತ್ರಿಕಾ ಪ್ರಕಟಣೆಯ ಮೂಲಕ ಕೇಸರಿ ಪಡೆಗೆ ಸಿಎಂ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯ ದಿವಾಳಿ ಆಗಿರೋದಲ್ಲ, ನಿಮ್ಮ ಬುದ್ಧಿ ಇಲ್ಲಿ ದಿವಾಳಿ ಆಗಿರೋದು. ಸುಳ್ಳುಗಳನ್ನ ಸೃಷ್ಟಿಸುತ್ತಾ ನಿಮ್ಮ ನೀವೇ ಬೆತ್ತಲೆ ಮಾಡ್ಕೊಳ್ಬೇಡಿ. ಕಳೆದ ವರ್ಷ ತ್ರೈಮಾಸಿಕ 10,000 ಕೋಟಿ ಸಾಲ ಮಾಡಿದ್ದಕ್ಕೆ ರಾಜ್ಯ ದಿವಾಳಿ ಎಂದಿದ್ರೆ, ನೀವು ನಿಮ್ಮ ಸರ್ಕಾರದ ಕಾಲದ ಸಾಲದ ಲೆಕ್ಕವನ್ನ ಪರಿಶೀಲಿಸಿದ್ರೆ ಸರಿಯಾಗ್ತಿತ್ತು. ಹಿಂದಿನ ಸಿಎಂ ಬೊಮ್ಮಾಯಿ ಮಾಡಿದ್ದ ಸಾಲವನ್ನ ನಾವು ತೀರಿಸಿದ್ದೇವೆ. ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡೋ ಮೊದಲು ಬೊಮ್ಮಾಯಿಯನ್ನೇ ಒಮ್ಮೆ ಕೇಳ್ಬಿಡಿ. 5 ವರ್ಷದ ಅವಧಿಯಲ್ಲಿ ಸಾಲ 3 ಲಕ್ಷ ಕೋಟಿಯಷ್ಟು ಹೆಚ್ಚಾಗಿದ್ದು ಯಾರ ಆಡಳಿತದಲ್ಲಿ? ಆತ್ಮಾವಲೋಕನ ಮಾಡಿಕೊಂಡು ರಾಜ್ಯದ ಜನತೆಗೆ ತಿಳಿಸಿ ಅಂತ ಸಿಎಂ ಟಾಂಟ್ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಬಿಜೆಪಿ ನಾಯಕರು ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಗ್ಯಾರಂಟಿ ಯೋಜನೆ, ಆ ಯೋಜನೆ, ಈ ಯೋಜನೆ ಅಂತ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯ ದಿವಾಳಿ ಆಗಿ ಹೋಗ್ಬಿಟ್ಟಿದೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಪ್ರಶ್ನೆಗಳನ್ನ ಮಾಡಿದ್ದಾರೆ, ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ರಾಜ್ಯ ದಿವಾಳಿ ಆಯ್ತು ಅಂತ ಅಂತಿದ್ದೀರಲ್ಲ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ಆಗಿದ್ದೇನು ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಮೊದಲು ಅದರ ಲೆಕ್ಕ ಕೊಡಿ ಅಂತ ಹೇಳಿದ್ದಾರೆ. ನೋಡಿ, ಕಳೆದ ವರ್ಷ ತ್ರೈಮಾಸಿಕ 10,000 ಕೋಟಿ ಸಾಲ ಮಾಡಿದ್ದಕ್ಕೆ ರಾಜ್ಯ ದಿವಾಳಿ ಅಂತ ಹೇಳಿದ್ರಿ. ನೀವು ನಿಮ್ಮ ಸರ್ಕಾರದ ಕಾಲದಲ್ಲಿ, ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿತ್ತಲ್ಲ, ಆಗಿನ ಲೆಕ್ಕವನ್ನ ಪರಿಶೀಲನೆ ಮಾಡಿದ್ರೆ ಗೊತ್ತಾಗ್ತಾ ಇತ್ತು. ಹಿಂದಿನ ಸಿಎಂ ಬೊಮ್ಮಾಯಿ ಮಾಡಿದ್ದ ಸಾಲವನ್ನ ನಾವು ತೀರಿಸಿದ್ದೇವೆ. ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡೋ ಮೊದಲು ಬೊಮ್ಮಾಯಿಯನ್ನೇ ನೀವು ಒಮ್ಮೆ ಕೇಳಿ. 5 ವರ್ಷದ ಅವಧಿಯಲ್ಲಿ ಸಾಲ 3 ಲಕ್ಷ ಕೋಟಿಯಷ್ಟು ಹೆಚ್ಚಾಗಿದ್ದು ಯಾರ ಆಡಳಿತದಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆತ್ಮಾವಲೋಕನವನ್ನ ಮಾಡಿಕೊಂಡು ರಾಜ್ಯದ ಜನತೆಗೆ ತಿಳಿಸಿ ಅಂತ ಸಿಎಂ ಟಾಂಟ್ ಮಾಡಿದ್ದಾರೆ. ಎಲೆಕ್ಷನ್ ಸಂದರ್ಭದಲ್ಲಿ ಮತ್ತು ಅದಕ್ಕಿಂತ ಮುಂಚಿತವಾಗಿ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಮಾಡ್ತಿದ್ದ ಗಂಭೀರವಾದಂಥ ಆರೋಪ ಇದೆ. ರಾಜ್ಯ ದಿವಾಳಿ ಆಗ್ತಾ ಇದೆ, ಇವರೆಲ್ಲದಕ್ಕೂ ಬಜೆಟಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಫ್ರೀ ಯೋಜನೆ ಅಂತ ಹೇಳ್ತಿದ್ದಾರೆ, ಆ ಯೋಜನೆ ಈ ಯೋಜನೆ ಅಂತ ಕಂಪ್ಲೀಟಾಗಿ ದಿವಾಳಿ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಅಂತ ಬಿಜೆಪಿಗರು ಹೇಳ್ತಾ ಇದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಬೊಮ್ಮಾಯಿ ಕಾಲದಲ್ಲಿ ಆಗಿದ್ರ ಬಗ್ಗೆನೂ ಮಾತಾಡಬೇಕಲ್ವಾ? ಅವ್ರು ಎಷ್ಟು ಸಾಲ ಮಾಡಿದ್ರು, ಅದನ್ನು ನಾವೆಷ್ಟು ತೀರಿಸಿದ್ದೀವಿ, ನಾವೆಷ್ಟು ಈಗ ಸಾಲ ಮಾಡಿದ್ದೀವಿ, ಅದೆಲ್ಲ ಗೊತ್ತಾಗಬೇಕಲ್ವಾ? ನಿಮ್ಮ ಅವಧಿಯಲ್ಲಿನ ಲೆಕ್ಕ ಫಸ್ಟ್ ನೀವು ಪರಿಶೀಲನೆ ಮಾಡ್ಕೊಂಡು ಅದ್ರ ಬಗ್ಗೆ ಮಾತಾಡಿ ಅಂತ ಟಾಂಟ್ ಮಾಡಿದ್ದಾರೆ, ಪ್ರಶ್ನೆಯನ್ನ ಮಾಡಿದ್ದಾರೆ.